ಎಲ್ಲರಿಗೂ ನಮಸ್ಕಾರ. ಲಿಬ್ರೆ ಆಫೀಸ್ ನಲ್ಲಿ ಡಾಕ್ಯುಮೆಂಟ್ ಅನ್ನು ಎಡಿಟ್ ಮಾಡುವಾಗ ಟ್ರ್ಯಾಕ್ ಬದಲಾಯಿಸುವುದರ ಬಗ್ಗೆ ಇರುವ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಡಾಕ್ಯುಮೆಂಟ್ ಗಳ ಪರಿಶೀಲನೆಯು ಹೇಗೆ ಆಗುತ್ತದೆ ಎಂಬುದನ್ನು ಕಲಿಯಲಿದ್ದೇವೆ. ನಾವು ರೆಕಾರ್ಡ್ ಚೇಂಜಸ್ ಎಂಬ ವಿಕಲ್ಪದ ಸಹಾಯದಿಂದ ಡಾಕ್ಯುಮೆಂಟ್ ನ ವಿಸ್ತೃತ ಪರಿಶೀಲನೆ ಹಾಗೂ ಪರಿಷ್ಕಾರವನ್ನು ಹೇಗೆ ಮಾಡುವುದೆಂಬುದನ್ನು ಈಗಾಗಲೇ ಇರುವ ಡಾಕ್ಯುಮೆಂಟ್ ಅನ್ನು ತೆರೆದು ವಿವರಿಸುತ್ತೇವೆ. ಈ ವೈಶಿಷ್ಟ್ಯತೆಯ ಬಳಕೆಯಿಂದಾಗಿ ಪರಿಶೀಲಿಸುವಾತ ಟಿಪ್ಪಣಿ ನೀಡಬಹುದು, ಟೆಕ್ಸ್ಟ್ ಅನ್ನು ಸೇರಿಸಬಹುದು, ಅಲ್ಲಿರುವ ಟೆಕ್ಸ್ಟ್ ಅನ್ನು ಡಿಲೀಟ್ ಅಥವಾ ಬದಲಾಯಿಸಬಹುದು ಹಾಗೂ ಇವೆಲ್ಲವೂ ಅದೇ ಡಾಕ್ಯುಮೆಂಟ್ ನಲ್ಲಿ ಕಾಣಸಿಗುತ್ತದೆ. ಇವುಗಳನ್ನು ಲೇಖಕನು ಸುಲಭವಾಗಿ ನೋಡಬಹುದು ಹಾಗೂ ಆ ಪರಿಷ್ಕಾರವನ್ನು ಸ್ವೀಕರಿಸುವುದಾಗಲಿ ಅಥವಾ ತಿರಸ್ಕರಿಸುವುದಾಗಲಿ ಮಾಡಬಹುದು. ಇದರಿಂದಾಗಿ ಎಲ್ಲವನ್ನೂ ಹಲವು ಬಾರಿ ಪರಿಶೀಲಿಸುವ ಕೆಲಸವು ತಪ್ಪುತ್ತದೆ. ಹಾಗೂ ಯಾವಾಗ ಫೈಲ್ ಸೇವ್ ಆಗುತ್ತದೆಯೋ ಆಗ ಟಿಪ್ಪಣಿಗಳು ರಕ್ಷಿತವಾಗುತ್ತವೆ. ಹಾಗಾಗಿ ಈಗ ನಾವು ಇದನ್ನು ಹೇಗೆ ಮಾಡಬೇಕೆಂದು ಕಲಿಯೋಣ. ಇಲ್ಲಿ ನಾವು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ GNU ಲಿನಕ್ಸ್ ಹಾಗೂ ಲಿಬ್ರೆ ಆಫೀಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಈಗಾಗಲೇ ರಕ್ಷಿಸಿದ ಕೆಲವು ಡಾಕ್ಯುಮೆಂಟ್ ಗಳನ್ನು ಉಪಯೋಗಿಸುತ್ತಿದ್ದೇವೆ. ಅವುಗಳು 7 reasons to adopt FOSS.odt, government support for FOSS in India.odt. ರೈಟರ್ ಅನ್ನು ಆರಂಭಿಸಲು ಕ್ರಮವಾಗಿ ಅಪ್ಲಿಕೇಶನ್ಸ್, ಆಫೀಸ್, ಲಿಬ್ರೆ ಆಫೀಸ್ ರೈಟರ್ ಎಂಬಲ್ಲಿ ಕ್ಲಿಕ್ ಮಾಡಿ. 7 reasons to adopt FOSS.odt ಎಂಬುದನ್ನು ತೆರೆಯಿರಿ. ರೆಕಾರ್ಡ್ ಚೇಂಜಸ್ ಎಂಬ ವಿಕಲ್ಪವನ್ನು ಸೆಟ್ ಮಾಡಲು ಕ್ರಮವಾಗಿ ಎಡಿಟ್ ಹಾಗೂ ಚೇಂಜಸ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ರೆಕಾರ್ಡ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡಿ. ಶೋ ಎಂಬ ವಿಕಲ್ಪವನ್ನೂ ಆಯ್ಕೆ ಮಾಡಿ. ಇದರಿಂದಾಗಿ ಪ್ರತಿಯೊಂದು ಪರಿಷ್ಕಾರವೂ ಕೂಡ ದಾಖಲಾಗುತ್ತದೆ. ಡಾಕ್ಯುಮೆಂಟ್ ನಲ್ಲಿ ಎರಡನೆಯ ಅಂಶವನ್ನು ಸೇರಿಸೋಣ. ನಾವು ಎರಡನೆಯ ಅಂಶಕ್ಕೆ ಹೋಗಿ ಲಿನಕ್ಸ್ ಈಸ್ ಅ ವೈರಸ್ ರೆಸಿಸ್ಟೆಂಟ್ ಆಪರೇಟಿಂಗ್ ಸಿಸ್ಟಮ್ ಸಿನ್ಸ್ ಈಚ್ ಯೂಸರ್ ಹ್ಯಾಸ್ ಅ ಡಿಸ್ಟಿಂಕ್ಟ್ ಡೇಟಾ ಸ್ಪೇಸ್ ಅಂಡ್ ಕನಾಟ್ ಡೈರೆಕ್ಟ್ಲಿ ಆಕ್ಸೆಸ್ ದ ಪ್ರೋಗ್ರಾಮ್ ಫೈಲ್ಸ್ ಎಂದು ಟೈಪ್ ಮಾಡಿ. ಎಂಟರ್ ಒತ್ತಿ. ಇದರಿಂದಾಗಿ ಈಗಾಗಲೇ ಇರುವ ಎರಡನೆಯ ಅಂಶವು ಮೂರನೆಯ ಅಂಶವಾಗುತ್ತದೆ. ಗಮನಿಸಿ, ಈಗ ನಾವು ಬರೆದ ಬರಹವು ಬೇರೆ ಬಣ್ಣದಲ್ಲಿದೆ. ಈ ಬರಹದ ಮೇಲೆ ಮೌಸ್ ಅನ್ನು ಇಡಿ. ನೀವು ಸಮಯ ಹಾಗೂ ದಿನಾಂಕದ ಜೊತೆಗೆ ಇನ್ಸರ್ಟೆಡ್ ಶ್ರೀರಂಜನಿ ಎಂಬ ಸಂದೇಶವನ್ನು ಕಾಣುತ್ತೀರಿ. ಇದು ಟಿಪ್ಪಣಿ ಮಾಡಿದವರನ್ನು ಡಾಕ್ಯುಮೆಂಟ್ ನಲ್ಲಿ ಗುರುತಿಸುತ್ತದೆ. ಇಲ್ಲಿ ನಾವು ಲಿಬ್ರೆ ಆಫೀಸ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಯಾವ ಹೆಸರನ್ನು ಕೊಟ್ಟಿರುತ್ತೇವೆಯೋ ಆ ಹೆಸರು ಕಾಣಿಸುತ್ತದೆ. ಮೊದಲನೇ ಸಾಲಿನಲ್ಲಿ ಅವೈಲೇಬಲ್ ಎಂಬುದರ ಸ್ಪೆಲ್ಲಿಂಗ್ ಅನ್ನು ಸರಿಪಡಿಸಿ ನೀವು ಪರಿಷ್ಕಾರವನ್ನು ಗುರುತಿಸುತ್ತೀರಿ. ಮೊದಲನೇ ಅಂಶದಲ್ಲಿರುವ ಇಟ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಆನ್ ಆಲ್ ಕಂಪ್ಯೂಟರ್ಸ್ ವಿಥೌಟ್ ರಿಸ್ಟ್ರಿಕ್ಷನ್ ಅಂಡ್ ನೀಡಿಂಗ್ ಟು ಪೇ ಲೈಸೆನ್ಸ್ ಫೀಸ್ ಟು ವೆಂಡರ್ಸ್ ಎಂಬ ವಾಕ್ಯವನ್ನು ಡಿಲೀಟ್ ಮಾಡಿ. ಗಮನಿಸಿ, ಇಲ್ಲಿ ಡಿಲೀಟ್ ಮಾಡಿದ ವಾಕ್ಯವು ಡಿಲೀಟ್ ಆಗಿಲ್ಲ, ಬದಲಾಗಿ ಡಿಲೀಟ್ ಮಾಡಲು ಸಲಹೆ ನೀಡುತ್ತಾ ಒಂದು ಗೆರೆಯನ್ನು ಎಳೆದಿರುತ್ತದೆ. ಈಗ ಅದರ ಮೇಲೆ ಕರ್ಸರ್ ಅನ್ನು ಒಯ್ಯಿರಿ. ಇಲ್ಲಿ ನಾವು ದಿನಾಂಕ ಹಾಗೂ ಸಮಯದ ಜೊತೆಗೆ ಡಿಲಿಟೆಡ್ ರಂಜನಿ ಎಂಬ ಸಂದೇಶವನ್ನು ನೋಡುತ್ತೇವೆ. ಹೀಗೆ ಸೇರಿಸುವುದು, ಡಿಲೀಟ್ ಮಾಡುವುದು ಹಾಗೂ ಬದಲಾಯಿಸುವುದರ ಮೂಲಕ ನಾವು ಒಂದು ಡಾಕ್ಯುಮೆಂಟ್ ನಲ್ಲಿ ಪರಿವರ್ತನೆಗಳನ್ನು ಮಾಡಬಹುದು. ಒಂದೇ ಡಾಕ್ಯುಮೆಂಟ್ ಅನ್ನು ಅನೇಕ ಜನರು ಕೂಡ ಪರಿಷ್ಕರಿಸಬಹುದು. ಯೆಲ್ಲೋ ರೈಟರ್ ಎಂಬುದು ಪ್ರತಿಯೊಂದು ಪರಿಷ್ಕಾರವನ್ನು ವಿವಿಧ ಬಣ್ಣಗಳಲ್ಲಿ ತೋರಿಸುತ್ತದೆ. ಇದರಿಂದಾಗಿ ಓದುವಾತ ವಿವಿಧ ವಿಮರ್ಶಕರಲ್ಲಿನ ವ್ಯತ್ಯಾಸವನ್ನು ಗುರುತಿಸಬಹುದು. ಪರಿಷ್ಕೃತವಾದ ಬರಹದ ಮೇಲೆ ಕರ್ಸರ್ ಅನ್ನು ಒಯ್ಯುವುದರಿಂದಲೂ ನಾವು ವಿಮರ್ಶಕನ ಹೆಸರನ್ನು ನೋಡಬಹುದು. ನಾನೀಗ ಗುರು ಎನ್ನುವವರಿಂದ ಈಗಾಗಲೇ ಪರಿಷ್ಕರಿಸಲ್ಪಟ್ಟ ಡಾಕ್ಯುಮೆಂಟ್ ಅನ್ನು ತೆರೆದು ಇಲ್ಲಿ ವಿವರಿಸುತ್ತೇನೆ. ಗವರ್ನ್ಮೆಂಟ್ ಸಪೋರ್ಟ್ ಫಾರ್ ಫಾಸ್ ಇನ್ ಇಂಡಿಯಾ.odt ಎಂಬ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನು ತೆರೆಯಿರಿ. ಈ ಡಾಕ್ಯುಮೆಂಟ್ ನಲ್ಲಿ ನಾವು ಈಗಾಗಲೇ ಮಾಡಿರುವ ಹಲವು ಪರಿಷ್ಕಾರಗಳನ್ನು ನೋಡಬಹುದು. ಅವುಗಳ ಮೇಲೆ ಕರ್ಸರ್ ಒಯ್ಯುವುದರಿಂದ ನಮಗೆ ಈ ಪರಿಷ್ಕಾರವು ಗುರು ಎಂಬುವವರಿಂದ ಆಗಿದೆ ಎಂದು ತಿಳಿಯುತ್ತದೆ. ಕೆಳಗೆ ಮತ್ತೊಂದು ಅಂಶವನ್ನು ಹೀಗೆ ಸೇರಿಸಿ: ಸಿಡ್ಯಾಕ್, ನಿಕ್, nrc, ಫಾಸ್ ಆರ್
Institutions of Government of India which develop and promote FOSS. ಗಮನಿಸಿ, ಗುರು ಎನ್ನುವವರು ಮಾಡಿದ ಪರಿಷ್ಕಾರಗಳ ಬಣ್ಣಕ್ಕಿಂತ ಈಗ ಮಾಡಿದ ಪರಿಷ್ಕಾರದ ಬಣ್ಣವು ಬೇರೆಯಾಗಿದೆ. ಇದರ ಮೇಲೆ ಕರ್ಸರ್ ಒಯ್ಯುವುದರಿಂದ ಇನ್ಸರ್ಟೆಡ್ ರಂಜನಿ ಎಂಬ ಸಂದೇಶವನ್ನು ನಾವು ಕಾಣುತ್ತೇವೆ. ಹೀಗೆ ಒಂದೇ ಡಾಕ್ಯುಮೆಂಟ್ ಅನ್ನು ಹಲವು ವಿಮರ್ಶಕರು ಪರಿಶೀಲಿಸಬಹುದಾಗಿದೆ. ಈ ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡದೆ ಕ್ಲೋಸ್ ಮಾಡಿ. ಈಗ ನಾನು ಲೇಖಕನು ವಿಮರ್ಶಕನು ಮಾಡಿದ ಪರಿಷ್ಕಾರವನ್ನು ಹೇಗೆ ಸ್ವೀಕರಿಸುತ್ತಾನೆ ಅಥವಾ ತಿರಸ್ಕರಿಸುತ್ತಾನೆ ಎಂಬುದನ್ನು ನೋಡೋಣ. ಈಗ ನಾನೇ ಲೇಖಕನೆಂದುಕೊಳ್ಳಿ ಮತ್ತು ಗವರ್ನ್ಮೆಂಟ್ ಸಪೋರ್ಟ್ ಫಾರ್ FOSS ಇನ್ India.odt ಎಂಬ ಡಾಕ್ಯುಮೆಂಟ್ ನಲ್ಲಿ ಗುರು ಮಾಡಿದ ಪರಿಷ್ಕಾರಗಳನ್ನು ಸ್ವೀಕರಿಸೋಣ ಅಥವಾ ತಿರಸ್ಕರಿಸೋಣ. ಎರಡನೆಯ ಅಂಶಕ್ಕೆ ಹೋಗಿ ಹಾಗೂ ರೀಸನ್ಸ್ ಎಂಬ ಡಿಲೀಟ್ ಮಾಡಿದ ಟೆಕ್ಸ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ಆಕ್ಸೆಪ್ಟ್ ಚೇಂಜಸ್ ಅನ್ನು ಆಯ್ಕೆ ಮಾಡಿ. ಗಮನಿಸಿ, ವಿಮರ್ಶಕನು ಸೂಚಿಸಿದ ಪರಿವರ್ತನೆಯು ಡಿಲೀಟ್ ಆಗಿದೆ. ಸೇರಿಸಿದ ಟೆಕ್ಸ್ಟ್ ಆದ ನೀಡ್ಸ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಆಕ್ಸೆಪ್ಟ್ ಚೇಂಜ್ ಅನ್ನು ಆಯ್ಕೆ ಮಾಡಿ. ಗಮನಿಸಿ, ವಿಮರ್ಶಕನು ಸೂಚಿಸಿದ ಪರಿವರ್ತನೆಯು ಸಾಮಾನ್ಯ ಟೆಕ್ಸ್ಟ್ ಆಗಿ ಪರಿವರ್ತನೆಗೊಂಡಿದೆ. ಹೀಗೆ ಲೇಖಕನು ವಿಮರ್ಶಕನು ಸೂಚಿಸಿದ ಪರಿಷ್ಕಾರಗಳನ್ನು ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದಾಗಿದೆ. ಮೊದಲನೇ ಅಂಶಕ್ಕೆ ಹೋಗಿ ಹಾಗೂ ಡಿಲೀಟ್ ಮಾಡಿದ ದ ಓಪನ್ ಆಫೀಸ್ ಡಾಕ್ಯುಮೆಂಟ್ ಸ್ಟ್ಯಾಂಡರ್ಡ್ ಹ್ಯಾಸ್ ಬೀನ್ ನೋಟಿಫೈಡ್ ಅಂಡರ್ ದಿಸ್ ಪಾಲಿಸಿ ಎಂಬ ಟೆಕ್ಸ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ರಿಜೆಕ್ಟ್ ಚೇಂಜ್ ಅನ್ನು ಆಯ್ಕೆ ಮಾಡಿ. ಇದರಿಂದಾಗಿ ಆ ಟೆಕ್ಸ್ಟ್ ಸಾಮಾನ್ಯ ಟೆಕ್ಸ್ಟ್ ಆಗುತ್ತದೆ. ಅಂದರೆ ವಿಮರ್ಶಕನು ಸೂಚಿಸಿದ ಪರಿವರ್ತನೆಯು ಲೇಖಕನಿಂದ ತಿರಸ್ಕೃತವಾಗಿದೆ ಎಂದರ್ಥ. ಐದನೆಯ ಅಂಶಕ್ಕೆ ಹೋಗಿ ಅಲ್ಲಿ ಗವರ್ನಮೆಂಟ್ ಸ್ಕೂಲ್ಸ್ ಇನ್ ದೀಸ್ ಸ್ಟೇಟ್ಸ್ ಅಂಡ್ ಇನ್ ಒರಿಸ್ಸಾ, ಕರ್ನಾಟಕ ಅಂಡ್ ತಮಿಳುನಾಡು ಲರ್ನ್ ಲೈನಕ್ಸ್ ಎಂಬ ವಾಕ್ಯದ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ರಿಜೆಕ್ಟ್ ಚೇಂಜ್ ಎಂಬುದನ್ನು ಆಯ್ಕೆ ಮಾಡಿ. ಇದರಿಂದಾಗಿ ವಿಮರ್ಶಕನು ಸೇರಿಸಿದ್ದ ವಾಕ್ಯವು ಡಿಲೀಟ್ ಆಗುತ್ತದೆ. ಹೀಗೆ ಲೇಖಕನು ವಿಮರ್ಶಕನು ಸೂಚಿಸಿದ ಪ್ರತಿಯೊಂದು ಪರಿಷ್ಕಾರಗಳನ್ನು ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದಾಗಿದೆ. ಕೊನೆಯಲ್ಲಿ ಎಲ್ಲಾ ಬದಲಾವಣೆಗಳನ್ನು ಸ್ವೀಕರಿಸಿಯೋ ತಿರಸ್ಕರಿಸಿಯೋ ಆದ ಮೇಲೆ ನಾವು ಕ್ರಮವಾಗಿ ಎಡಿಟ್ ಹಾಗೂ ಚೇಂಜಸ್ ಎಂಬಲ್ಲಿಗೆ ಹೋಗಿ ಅಲ್ಲಿ ರೆಕಾರ್ಡ್ ಮತ್ತು ಶೋ ಇವುಗಳೆರಡಕ್ಕೂ ಹಾಕಿರುವ ಗುರುತನ್ನು ತೆಗೆಯಬೇಕು. ಯಾವಾಗ ಗುರುತನ್ನು ತೆಗೆಯುತ್ತೇವೆಯೋ ಆಗ ಮುಂದಿನ ಯಾವುದೇ ಪರಿಷ್ಕಾರಗಳು ಪ್ರತ್ಯೇಕವಾಗಿ ಕಾಣುವುದಿಲ್ಲ. ಎಲ್ಲಾ ಬದಲಾವಣೆಗಳನ್ನು ಪರಿಶೀಲಿಸಿದ ಮೇಲೆ ಫೈಲ್ ಅನ್ನು ಸೇವ್ ಮಾಡಿ. ಇದರಿಂದಾಗಿ ವಿಮರ್ಶಕನ ಎಲ್ಲಾ ಟಿಪ್ಪಣಿಗಳು ಡಾಕ್ಯುಮೆಂಟ್ ನಲ್ಲಿ ಅನ್ವಯಿಸುತ್ತವೆ. ಇಲ್ಲಿಗೆ ನಾವೀಗ ಈ ಪಾಠದ ಕೊನೆಗೆ ಬಂದಿದ್ದೇವೆ. ಕೊನೆಯಲ್ಲಿ ಅಸೈನ್ಮೆಂಟ್. ಒಂದು ಡಾಕ್ಯುಮೆಂಟ್ ಅನ್ನು ತೆರೆದು ಅಲ್ಲಿ ರೆಕಾರ್ಡ್ ಚೇಂಜಸ್ ಮೋಡ್ ನಲ್ಲಿ ಸ್ಪೆಲ್ಲಿಂಗ್ ತಪ್ಪುಗಳನ್ನು ಸರಿಪಡಿಸಿ. ನಾನಿಲ್ಲಿ ಈಗಾಗಲೇ ಅಸೈನ್ಮೆಂಟ್ ಅನ್ನು ತಯಾರಿಸಿದ್ದೇನೆ. ಕೆಳಗಿರುವ ಲಿಂಕ್ ನಲ್ಲಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ. ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ. ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ. ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.